ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಮೂಡ್ನಾಂಕೂಡ್ ಶಿವರಾಜ್. ಗೆಳೆಯರೇ, ಇಂದು ರಾಜ್ಯದಲ್ಲಿ, ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಜೀವನದಲ್ಲಿ ಒಂದು ಕಾರ್ಮೋಡ ಕವಿದಿದೆ. ನಾನು ಅಂದ್ಕೊಂಡಿದ್ದೆ, ಜನಗಳು ಅಂದ್ಕೊಂಡಿದ್ರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯನವರು. ಕಡಿಮೆ ಅಂದ್ರು ಅವರು ಒಂದು 20-25 ಪೆಟ್ರೋಲ್ ಬಂಕ್ಗಳು ಮಾಡಿರ್ತಾರೆ ಬೇನಾಮಿ ಹೆಸರಿನಲ್ಲಿ. ಒಂದು 15-20 ಅಪಾರ್ಟ್ಮೆಂಟ್ಗಳು ಮಾಡಿರ್ತಾರೆ. ಒಂದು 20-30 ಕಲ್ಯಾಣ ಮಂಟಪಗಳು, ಒಂದು 20-30 ಪೆಟ್ರೋಲ್ ಬಂಕ್ಗಳು, ಮತ್ತೆ ಅಪಾರ್ಟ್ಮೆಂಟ್ಗಳು, ಆಯ್ತಾ. ಹಾಗೆ ಸ್ಟಾರ್ ಹೋಟೆಲ್ಗಳು, ಮನೆಗಳು ಎಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾರೆ ಬೇನಾಮಿ ಹೆಸರಿನಲ್ಲಿ. ಅವರು ಲೂಟಿ ಮಾಡಿದ್ದಾರೆ. ಯಾಕೆಂದ್ರೆ 14 ಸಾರಿ ಹಣಕಾಸು ಮಂತ್ರಿ, ಮತ್ತೆ 2ನೇ ಬಾರಿ 6ನೇ ವರ್ಷ 7ನೇ ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ಇಂತಹ ವ್ಯಕ್ತಿ ಲೂಟಿ ಮಾಡದೇ ಇರ್ತಾರ? ಅವರು ಅವರ ಕುಟುಂಬದ ಹೆಸರಿನಲ್ಲಿ ಅಥವಾ ಅವರ ಬೇನಾಮಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮಾಡಿರ್ತಾರೆ, ಬೇರೆ ಮುಖ್ಯಮಂತ್ರಿಗಳು ಮಂತ್ರಿಗಳ ತರ ಅಂತ ಜನರು ಎಲ್ಲರೂ ಅಂದ್ಕೊಂಡಿದ್ರು. ನನ್ನಲ್ಲೂ ಆ ಭಾವನೆ ಇತ್ತು, ಸ್ವಲ್ಪ ಮಾಡಿರ್ಬೋದು ಅಂತ. ಆದರೆ ಇದೆಲ್ಲ ಸುಳ್ಳು ಅನಿಸಿದ್ದು ಈಗ ಮೊನ್ನೆ 9ನೇ ತಾರೀಕಲ್ಲಿ ನಡೀತಲ್ಲ ಸಭೆ ಮೈಸೂರಿನ ಮಹಾರಾಜ ಗ್ರೌಂಡಲ್ಲಿ. ಆಗ ನೊಂದುಕೊಂಡು ಬಹಳ ಒಂದು ಮಾತನ್ನ ಹೇಳಿದ್ರು ಸಿದ್ದರಾಮಯ್ಯನವರು. ನನಗೆ ವಾಸ ಇರ್ಲಿಕ್ಕೆ ನನ್ನ ಹೆಸರಿನಲ್ಲಿ ಒಂದು ಮನೆ ಇಲ್ಲ ಕಣ್ರಿ. ನನ್ನ ಹತ್ರ ಇದ್ದು ಒಂದು ಮನೆಯನ್ನ 20 ಲಕ್ಷಕ್ಕೋ 30 ಲಕ್ಷಕ್ಕೋ ಸಾಲ ಮಾಡಿದ್ದೆ. ಆ ಸಾಲ ತೀರ್ಸ್ಲಿಕ್ಕೋಸ್ಕರ 1997 ಇರಬೇಕು. ಆವಾಗ ಮನೆ ಮಾರ್ಬಿಟ್ಟು ಸಾಲ ತೀರಿಸ್ತೆ ನಾನು. ನನ್ನ ಹೆಸರಿನಲ್ಲಿ ಒಂದು ಮನೆ ಇಲ್ಲ ಅಂತ ಹೇಳಿದ್ರು. ಆ ಮಾತನ್ನ ಕೇಳಿ ಬಹಳ ನೋವಾಯ್ತು ನಮಗೆ. ಯಾಕೆಂದ್ರೆ ನಾನು ಮಾತ್ರ ಅಲ್ಲ, ಇಡೀ ರಾಜ್ಯದ ಬಹುತೇಕ ಜನಗಳು, ಕೋಟ್ಯಾಂತರ ಜನಗಳು, ಅಯ್ಯೋ ಪಾಪ ಸಿದ್ದರಾಮಯ್ಯ ಎಂತಹ ಪ್ರಾಮಾಣಿಕ, ಇಂತಹ ನಿಷ್ಪಕ್ಷಪಾತ, ಜಾತ್ಯತೀತವಾದಿ, ಯಾವುದೇ ಕಾರಣಕ್ಕೂ ಮೇಲು ಕೀಳು ಅನ್ನೋ ಭಾವನೆ ಇಲ್ಲ, ಜಾತಿ ಭೇದ ಅನ್ನೋ ಭಾವನೆಗಳಿಲ್ಲ, ಎಲ್ಲರನ್ನೂ ಸರ್ವಾನುಮತದಿಂದ ಕಾಣ್ತಕ್ಕಂತಹ ಇಂತಹ ಮುತ್ಸದ್ದಿ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಇಂತಹ ವ್ಯಕ್ತಿಗೆ ವಾಸ ಇರಲಿಕ್ಕೆ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಒಂದು ಮನೆ ಇಲ್ವಲ್ಲ ಅಂತ ಎಲ್ಲರಿಗೂ ಬಹಳ ನೋವಾಗ್ತಾ ಇತ್ತು. ತುಂಬಾ ಜನ ನೊಂದ್ಕೊಂಡಿದ್ದಾರೆ. ಹಾಗೆ ನನಗೂ ಪಾಪ ನೋವಾಯ್ತು. ನಾವೆಲ್ಲರೂ ಏನ್ ಅಂದ್ಕೊಂಡಿದ್ವು ಅಂದ್ರೆ, ಹಾಗೆ ಅದೇ ಒಂದು 20-30 ಅಪಾರ್ಟ್ಮೆಂಟ್ಗಳು, ಒಂದು 20-30 ಕ್ರಷರ್ಗಳು, ಒಂದು 20-30 ಅಪಾರ್ಟ್ಮೆಂಟ್, ಪೆಟ್ರೋಲ್ ಬಂಕು, ಕಲ್ಯಾಣ ಮಂಟಪಗಳು, ಮತ್ತೆ ಕೋಟ್ಯಾಂತರ ರೂಪಾಯಿನ 100,000 ಎಕರೆ ಜಮೀನು, ಇದೆಲ್ಲ ಬೇನಾಮಿ ಹೆಸರಿನಲ್ಲಿ ಮಾಡಿರ್ತಾರೆ. ಎಲ್ಲರೂ ಮಾಡುವಂತೆ ಇವರು ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೆ ನಾವು. ಆದ್ರೆ ಪಾಪ ಅವ್ರು ವಾಸ ಇರ್ಲಿಕ್ಕೆ ಅವ್ರ ಹೆಸರಿನಲ್ಲಿ ಒಂದು ಮನೆ ಇಲ್ಲ ಅಂದ್ಮೇಲೆ ಇನ್ನು ಬೇನಾಮಿ ಹೆಸರಿನಲ್ಲಿ ಮಾಡೋದೆಲ್ಲಿ ಬಂತು? ಅವ್ರೇನು, ನಾವೇನ್ ಅಂದ್ಕೊಂಡಿದ್ದು, ತಳೂರಿನ ಸರ್ಕಲ್ನಲ್ಲಿ ಕಾಟೂರು ಅದರ ಹತ್ರ ಒಂದು ದೊಡ್ಡ ಮನೆ ಇದೆ, ಜಮೀನಿದೆ ಅಲ್ಲಿ ಅಂದ್ಕೊಂಡಿದ್ದು. ಮತ್ತೆ ಈಗ TK ಲೇಔಟ್ ಅಲ್ಲಿ ಇರ್ತಕ್ಕಂಥ ಮನೆ ಸ್ವಂತ ಮನೆ, ಅದು ಅವ್ರ ಹೆಸರಲ್ಲೇ ಇದೆ ಅಂದ್ಕೊಂಡಿದ್ದು. ಜಗದಾಂಬ ಪೆಟ್ರೋಲ್ ಬಂಕಿನ ಮುಂದೆ ಒಂದು 4 ಫ್ಲೋರ್ 50-80 ಅದು ಅವ್ರದೇ ಅಂತ ಎಲ್ಲರೂ ಜನಗಳು ಅಂದ್ಕೊಂಡಿದ್ರು. ಬೆಂಗಳೂರಿನಲ್ಲಿ ಒಂದು 3-4 ಸ್ಟಾರ್ ಹೋಟ್ಲ್ಗಳು, ಈ ತರ ಹಲವಾರು ಪ್ರಾಪರ್ಟಿಗಳನ್ನ ಲೂಟಿ ಮಾಡಿದ್ದಾರೆ ಅವರು ಅಂತ ಜನರೆಲ್ಲರೂ ಅಂದ್ಕೊಂಡಿದ್ರು. ನಮಗೂ ಒಂದ್ ರೀತಿ ಅದೇ ಭಾವನೆ ಇತ್ತು, ಮಾಡಿರ್ಬಹುದು ಅಂತ. ಆದ್ರೆ ಈಗ 9ನೇ ತಾರೀಕು ಮೈಸೂರಿನ ಮಹಾರಾಜ ಗ್ರೌಂಡ್ ಅಲ್ಲಿ ಏನ್ ಹೇಳಿದ್ರು ಅವರು ಅಂದ್ರೆ, ನನಗೆ ವಾಸ ಇರ್ಲಿಕ್ಕೆ ಒಂದು ಮನೆ ಇಲ್ಲ, ಇದ್ದಿದ್ದು ಒಂದು ಮನೆನ ವಿಜಯನಗರದಲ್ಲಿ ಅದನ್ನ ಮಾರಾಟ ಮಾಡ್ಬಿಟ್ಟು ಸಾಲ ತೀರಿಸ್ತೇನೆ, ನಾನು 20 ಲಕ್ಷನ 30 ಲಕ್ಷನ ಸಾಲ ಮಾಡಿದ್ದೆ ಅಂತ ಹೇಳಿದ್ರು. ಅದು ಹೇಳಿದ ಮೇಲೆ ಈಗ ಅವರು ಸಿದ್ದರಾಮಯ್ಯ ಇಡೀ ರಾಜ್ಯದ 7 ಕೋಟಿ ಜನರ ಮನಸ್ಸು ಗೆದ್ದ ರಾಮಯ್ಯನ ಆಗ್ಬಿಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ಇಂತಹ ಒಬ್ಬ ಪ್ರಾಮಾಣಿಕ, ಇಂತಹ ಒಬ್ಬ ಜಾತ್ಯತೀತವಾದಿ, ಅವ್ರ ಬಾಯಲ್ಲಿ ಯಾವತ್ತು ಜಾತಿ ಹೆಸರು ಯಾವತ್ತಾದ್ರೂ ಬಂದಿದೆಯಾ ನೋಡಿದಿರಾ? ಯಾವ್ದಾದ್ರು ಒಂದು ಜಾತಿ ಹೆಸರು ಹೇಳಿದಾರ ಅವರು? ಯಾವ್ದಾದ್ರು ಒಂದು ಜಾತಿ ಪರ ವಹಿಸಿದಾರ ಅವರು ನಿಷ್ಪಕ್ಷಪಾತವಾಗಿ ಇಡೀ ರಾಜ್ಯದ ಎಲ್ಲ 7 ಕೋಟಿ ಜನಕ್ಕೂ ಮುಖ್ಯಮಂತ್ರಿ ಅಂತ ಹೇಳಿದಾರೆ ಹೊರತು ಅವರು ಎಲ್ಲೂ ಅವರು ನಾನು ಹಿಂದುಳಿದವರ ಮುಖ್ಯಮಂತ್ರಿ, ದಲಿತರ ಮುಖ್ಯಮಂತ್ರಿ, ಅಲ್ಪಸಂಖ್ಯಾತರ ಮುಖ್ಯಮಂತ್ರಿ, ಅಲ್ಪಸಂಖ್ಯಾತರ ನಾಯಕ ಅನ್ನುವಂತ ಅವರು ಎಲ್ಲೂ ಹೇಳಿಲ್ಲ. ಹೇಳಿದಾರ ಎಲ್ಲಾದ್ರು? ನಾನಂತೂ ಎಲ್ಲೂ ಕೇಳಿಲ್ಲಪ್ಪ. ಅವ್ರು ಎಲ್ಲೂ ಹೇಳಿರೋ ಉದಾಹರಣೆಗಳಿಲ್ಲ. ಯಾಕೆಂದ್ರೆ ಅಂತಹ ಧೀಮಂತ ದಿಟ್ಟ ನಾಯಕ ಸಿದ್ದರಾಮಯ್ಯನವರು. ಆದ್ರಿಂದ ಇಂತಹ ಒಬ್ಬ ದಿಟ್ಟ ನಾಯಕ, ಧೀಮಂತ ನಾಯಕ, ಭ್ರಷ್ಟಾಚಾರವಾದ ರಹಿತವಾದಂತಹ ನಾಯಕ ಅನ್ಲಿಕ್ಕೆ ಅವ್ರ ಹೆಸರಿನಲ್ಲಿ ಒಂದೇ ಒಂದು ಮನೆ ಇಲ್ಲದೆ ಇರೋದೇ ಒಂದು ಉದಾಹರಣೆ, ಅದೇ ಒಂದು ಕಾರಣ. ಅದನ್ನ ನೋಡಿ ನಾವೆಲ್ಲರೂ ಅವರನ್ನ ಶಬಾಷ್ ಅಂತ ಅನ್ಲೇಬೇಕು. ಹಿಂದೆ ನಮ್ಮ ದೇಶ ಕಂಡ ಅಪ್ರತಿಮ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ರು ಸಹ, ಪ್ರಧಾನಮಂತ್ರಿ ಹುದ್ದೆಯಿಂದ ಕೆಳಗೆ ಇಳಿದ್ಮೇಲೂ ಸಹ ಅವರಿಗೆ ಒಂದು ಸ್ವಂತ ಮನೆ ಇರಲಿಲ್ಲ, ಬಾಡಿಗೆ ಮನೆಯಲ್ಲಿದ್ರು. ನನ್ನ ಉದ್ದೇಶ, ನನ್ಗೆ ಅನಿಸ್ತದೆ ಇವತ್ತು ಸಿದ್ದರಾಮಯ್ಯನವರು ಆ ಸ್ಥಾನವನ್ನ ತುಂಬುತ್ತಾರೇನೋ ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂದ್ರೆ ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಮನೆ ಇಲ್ದೇನೆ, ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ಇದ್ರು ಅಂದ್ರೆ, ಇವರು ಪಾಪ ಅದೇ ಹಾದಿನಲ್ಲಿದ್ದಾರೆ. ಇಂತಹ ಒಬ್ಬ ನಾಯಕನನ್ನ ನಾವು ಯಾವ ಕಾರಣಕ್ಕೂ ತನಿಖೆಗೆ ಒಳಪಡಿಸಬಾರ್ದು. ಯಾಕೆಂದ್ರೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ 136 ಜನ ಶಾಸಕರಿದ್ದಾರೆ. ಅವರೇನು ಆ ಪಕ್ಷದಿಂದ ಈ ಪಕ್ಷದಿಂದ ಓಡ್ ಬಂದವರಲ್ಲ, ಅವರೆಲ್ಲರೂ ಜನರಿಂದ ಮತ ಪಡೆದು ಬಂದವರು 136 ಜನ. ಜೊತೆಗೆ ಅವರು 136 ಜನನು ಸಿದ್ದರಾಮಯ್ಯನವ್ರ ಬೆಂಬಲಕ್ಕಿದ್ದಾರೆ.
9 ಜನ ಸಂಸದರಿದ್ದಾರೆ ಅವ್ರ ಜೊತೆಯಲ್ಲಿ, ಹಲವಾರು ಜನ MLC ಗಳಿದ್ದಾರೆ, ಇಡೀ ರಾಜ್ಯದ ಕಾಂಗ್ರೆಸ್ ಮುಖಂಡರುಗಳಿದ್ದಾರೆ. ಧೀಮಂತ ನಾಯಕ ನಮ್ಮ ಯಾರು ಇವರು KPCC ಅಧ್ಯಕ್ಷರಾದ ನಮ್ಮ ಇವರು DK ಶಿವಕುಮಾರ್ ಅವರು ಅವ್ರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಮತ್ತೆ ಇವರು ನಮ್ಮ ಪ್ರಿಯಾಂಕ್ ಖರ್ಗೆ ಇದ್ದಾರೆ, ದಿನೇಶ್ ಗುಂಡೂರಾವ್ ಇದ್ದಾರೆ, ಈಶ್ವರ್ ಖಂಡ್ರೆ, MB ಪಾಟೀಲ್, ಈ ತರ ದೊಡ್ಡ ದೊಡ್ಡ ಘಟಾನುಘಟಿ ಪ್ರಾಮಾಣಿಕ ನಾಯಕರುಗಳು ಸಿದ್ದರಾಮಯ್ಯನವ್ರ ಜೊತೆಲಿದ್ದಾರೆ. ಅಂದ್ರೆ ಇವರೆಂತಹ ದೊಡ್ಡ ಪ್ರಾಮಾಣಿಕ ನಾಯಕ ಅಂತ ನೀವು ಊಹಿಸ್ಕೋಬೇಕು. ಆದ್ರಿಂದ ರಾಜ್ಯದ ರಾಜ್ಯಪಾಲರು ಇವ್ರ ಮೇಲೆ ಒಂದು ಬೋಗಸ್ ಡಾಕ್ಯುಮೆಂಟ್ ಅನ್ನ ಸೃಷ್ಟಿ ಮಾಡಿ, ಮೈಸೂರಿನ ಕೆಸರೆ ಗ್ರಾಮದಲ್ಲಿ ಒಂದು ಬೋಗಸ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಇವರು 14 ಸೈಟ್ಗಳನ್ನ ಮುಡಾದಲ್ಲಿ ಪಡೆದಿದ್ದಾರೆ. ಅವರು ಕೋಟ್ಯಾಂತರ ರೂಪಾಯಿ ಆಸ್ತಿನ, ಮತ್ತೆ ಒಟ್ಟು 5,000 ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ, ಲೂಟಿ ಮಾಡಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇವರ ಬೆಂಬಲದಿಂದ ಇವರ ಸಂಬಂಧಿಕರುಗಳಿಗೆ, ಇವರು ಕುಟುಂಬಕ್ಕೆ, ಇವರು ಆಪ್ತರಿಗೆ ಅಂತ ಏನು ಆರೋಪ ಮಾಡ್ತಾ ಇದ್ದಾರೆ ಕೆಲವರ ವಿರೋಧ ಪಕ್ಷದವರೆಲ್ಲ. ಇದನ್ನ ನಾನು ಇರ್ಬೋದು, ಲೂಟಿ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು ಇದುವರೆಗೂ. ಏನು ಸಿದ್ದರಾಮಯ್ಯನವರು JDSನವರು ಮತ್ತೆ BJP ಅವರು, ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರು ಆದ ನಮ್ಮ ಸ್ನೇಹಮಯಿ ಕೃಷ್ಣರವರು, ಮತ್ತೆ ನಮ್ಮ ಇವರು ಯಾರು TJ ಅಬ್ರಾಹಂರವರು, ವಕೀಲ ಪ್ರದೀಪ್ ಕುಮಾರ್ ರವರು, ಇವರೆಲ್ಲ ಆರೋಪ ಮಾಡಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದಾಗ ಲೂಟಿ ಮಾಡಿರ್ಬೋದು ಸಿದ್ದರಾಮಯ್ಯವರು ಅಂತ ಜನರೆಲ್ಲರೂ ಅಂದ್ಕೊಂಡಿದ್ರು. ಅದೇ ಭಾವನೆ ನನ್ನಲ್ಲೂ ಇತ್ತು. ಆದ್ರೆ ಈಗ ಆ ಭಾವನೆ ಇಲ್ಲ ಈಗ ನನ್ನಲ್ಲಿ. ಯಾಕೆಂದ್ರೆ ಅವ್ರ ಪಾಪ ನನ್ನ ಹೆಸರಿನಲ್ಲಿ ಒಂದು ಮನೆ ಇಲ್ಲ ಅಂದ್ಮೇಲೆ ಲೂಟಿ ಯಾಕ್ರಿ ಮಾಡ್ತಾರೆ ಅವ್ರು ಯಾರಿಗೋಸ್ಕರ ಮಾಡ್ತಾರೆ ದುಡ್ಡನ್ನ, ಆಸ್ತಿನ? ಆ ತರ ಆಗಿದ್ರೆ ಅವರು ಪಾಪ ಅಟ್ಲೀಸ್ಟ್ ಒಂದ್ 4 ಮನೆ 10 ಮನೆ 20 ಮನೆ ಮಾಡ್ಕೋಬೋದಾಯ್ತು. ಅವ್ರ ಹೆಸರಿನಲ್ಲಿ, ಸಿದ್ದರಾಮಯ್ಯನವ್ರ ಹೆಸರಿನಲ್ಲಿ ಒಂದೇ ಒಂದು ಮನೆ ಇಲ್ಲ ಅಂದ್ಮೇಲೆ ಇನ್ನು ಭ್ರಷ್ಟಾಚಾರ ಯಾಕೆ ಮಾಡ್ತಾರೆ ಈ ವ್ಯಕ್ತಿ? ಹಗಲಿರುಳು ಬಡವರಿಗಾಗಿ, ಹಿಂದುಳಿದವರಿಗಾಗಿ, ನಮ್ಮ ದೇಶ, ಭಾಷೆ, ಧರ್ಮ ಇದಕ್ಕೋಸ್ಕರ ಅವರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ನಮ್ಮ ಧರ್ಮಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ, ದೇಶದ ಅಭಿವೃದ್ಧಿಗೋಸ್ಕರ. ಇಂತಹ ಒಬ್ಬ ಮಹಾನ್ ನಾಯಕನನ್ನ ಈ ರೀತಿ ಅವರು ಇಕ್ಕಟ್ಟಿನಲ್ಲಿ ಸಿಕ್ಕಿಸಿ ನಮ್ಮ ರಾಜ್ಯಪಾಲರು ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರೋದು ಎಷ್ಟು ಸರಿ ಅಂತ ಜನ ಎಲ್ಲ ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಡೀ ಕಾಂಗ್ರೆಸ್ನ ಮುಖಂಡರುಗಳು, ನಾಯಕರುಗಳು, ಅವರ ಕ್ಯಾಬಿನೆಟ್ನ ಸಚಿವರು ಎಲ್ಲ 136 ಜನ ಶಾಸಕರುಗಳು ಎಲ್ಲರೂ ಸಿದ್ದರಾಮಯ್ಯನವರು ಅವರು ತಪ್ಪು ಮಾಡಿಲ್ಲ ಅಂತ ಒಂದೊಂದು ಸಾರಿ ಹೇಳಿದ್ಮೇಲೆ ಇನ್ ಮತ್ತೆ ಏನ್ ಅವ್ರ ಬಗ್ಗೆ ತನಿಖೆ ನಡೆಸೋ ಅಗತ್ಯ ಏನಿದ್ದು? ನಮ್ಮ ದೇಶ ಕಂಡ ಅಪ್ರತಿಮ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿಟ್ರೆ 2ನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಿದ್ದರಾಮಯ್ಯ ಅಂತ ಆಯ್ತಲ್ಲ. ಅವ್ರ ಹೆಸರಿನಲ್ಲಿ ಒಂದು ಮನೆ ಇಲ್ಲ ಅಂದ್ಮೇಲೆ ನಾವು ಅವ್ರ ಸಾಲ್ಗೆ ನಿಲ್ಲಿಸ್ಬೇಕು ಇವ್ರನ್ನ, ಸಿದ್ದರಾಮಯ್ಯನವ್ರನ್ನ. ಲಾಲ್ ಬಹದ್ದೂರ್ ಶಾಸ್ತ್ರಿನಲ್ಲಿ ಅವರ ಲಿಸ್ಟ್ಗೆ ಇವ್ರನ್ನ ನಿಲ್ಲಿಸ್ಬೇಕು. ಆ ರೀತಿ ಪ್ರಾಮಾಣಿಕ ಅಂತ ಗೊತ್ತಾದ್ಮೇಲೆ ಇನ್ ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡುವಂಥದ್ದು ಏನಿದ್ದು, ತನಿಖೆ ನಡೆಸುವಂಥದ್ದು ಏನಿದ್ದು, ಇವ್ರು ಯಾಕೆ ಮಾಡ್ತಾರೆ? ಅವರು ಆ ರೀತಿ ಬೋಗಸ್ ಡಾಕ್ಯುಮೆಂಟ್ ಮಾಡಿ 14 ಸೈಟ್ ಪಡೆದಿದ್ದೇ ಆಗಿದ್ರೆ ಇವ್ರ ಹೆಸರಿನಲ್ಲಿ ಅಟ್ಲೀಸ್ಟ್ 1-2 ಮನೆಗಳು ಇರ್ಬೇಕಾಗಿತ್ತಲ್ಲ. ಒಂದು 10 ಅಪಾರ್ಟ್ಮೆಂಟ್ಗಳು, ಒಂದು 10-20 ಕ್ರಷರ್ಗಳು, ಮತ್ತೆ ಪೆಟ್ರೋಲ್ ಬಂಕ್ಗಳು, ಇದು ದೊಡ್ಡ ಹೋಟೆಲ್ಗಳು, ಸ್ಟಾರ್ ಹೋಟೆಲ್ಗಳು, ಸಾವಿರಾರು ಎಕರೆ ಜಮೀನು ಅದೆಲ್ಲ ಮಾಡ್ಬೋದಾಗಿತ್ತು. ಯಾಕೆ ಮಾಡಿಲ್ಲ ಅವ್ರು? ಕೊನೆ ಪಕ್ಷ ಅಟ್ಲೀಸ್ಟ್ ಅವ್ರು ಒಂದು ಮನೆನೇ ಮಾಡ್ಕೊಂಡಿಲ್ಲ ಅವ್ರ ಹೆಸರಿನಲ್ಲಿ ಅಂತಂದ್ಮೇಲೆ ಎಷ್ಟು ಪ್ರಾಮಾಣಿಕ ಅಂತ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತಾಗುತ್ತಲ್ವಾ? ಆದ್ರಿಂದ ಇದರ ಅಗತ್ಯ ಏನಿಲ್ಲ. ಯಾಕಂದ್ರೆ ಇಡೀ ಕಾಂಗ್ರೆಸ್ ಪಕ್ಷ ಹೇಳುತ್ತೆ ಅವರು ಲೂಟಿ ಮಾಡಿಲ್ಲ, ಮೋಸ ಮಾಡಿಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಅಂತಹ ಹಗರಣ ಮಾಡಿಲ್ಲ, ಬಹಳ ಮುತ್ಸದ್ದಿ ನಾಯಕ, ಇವರು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಒತ್ತಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಮುಖಂಡರುಗಳೆಲ್ಲ. ಅಂತದ್ರಲ್ಲಿ ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡುವಂಥದ್ದು ಏನಿದೆ, ಅವ್ರ ಮೇಲೆ ತನಿಖೆ ನಡೆಸುವಂಥದ್ದು ಏನಿದೆ? ಕೇವಲ ಒಂದು ಮನೆನೇ ಮಾಡ್ಕೊಂಡಿಲ್ಲ ಅವ್ರ ಹೆಸರಿನಲ್ಲಿ ಅಂತಂದ್ಮೇಲೆ ಅವ್ರ ಮೇಲೆ ತನಿಖೆ ನಡೆಸಿ ಏನ್ ಮಾಡ್ತೀರಾ ನೀವು? ಆದ್ರಿಂದ ಇದನ್ನೇ ಏನು ಕಾಂಗ್ರೆಸ್ ಪಕ್ಷದ ಮುಖಂಡರು ಏನ್ ಹೇಳ್ತಾ ಇದಾರೆ, ಅವ್ರ ಮೇಲೆ ನಂಬಿಕೆ ಇಟ್ಟು ಸಿದ್ದರಾಮಯ್ಯ ಅವ್ರ ಮೇಲೆ, ಅದನ್ನೇ ನಾವು ಎಲ್ಲ ಇಡೀ ರಾಜ್ಯದ ಜನಗಳು, ಜೊತೆಗೆ ವಿರೋಧ ಪಕ್ಷದ ನಾಯಕರುಗಳು, ಮತ್ತೆ ನಮ್ಮ ರಾಜ್ಯಪಾಲರು ಎಲ್ಲರೂ ಸಹ ಅದನ್ನ ಅರ್ಥ ಮಾಡ್ಕೊಂಡು, ಏನು ನಮ್ಮ ರಜನಿಕಾಂತ್ ಅವ್ರದ್ದು ಒಂದು ಡೈಲಾಗ್ ನನಗೆ ಜ್ಞಾಪಕ ಬರ್ತದೆ, 1 ದರ ಸೊಣ್ಣ 100 ದರ ಸೊಣ್ಣ ಮಾರಿ ಅಂತ. ಹಾಗೆ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಒಂದು ಸಾರಿ ಹೇಳಿದ ಮೇಲೆ ತೀರ್ತು. ಯಾಕೆಂದ್ರೆ ಅವ್ರು ಯಾವಾಗಲೂ ಕೈಯಲ್ಲಿ, ಮಗ್ಗುಲಲ್ಲಿ ಯಾವಾಗಲೂ ಸಂವಿಧಾನದ ಪುಸ್ತಕವನ್ನ ಕೈಯಲ್ಲೇ ಇಟ್ಕೊಂಡಿದ್ದಾರೆ ಅವರು. ಆದ್ದರಿಂದ ಅವರು ಸಂವಿಧಾನದ ಅಡಿಯಲ್ಲೇ ನಡೆಯೋದು. ಅವರು ಯಾವುದೇ ಕಾರಣಕ್ಕೂ ಸಂವಿಧಾನಕ್ಕೆ ವಿರುದ್ಧವಾಗಿ, ಪ್ರಜಾತಂತ್ರಕ್ಕೆ ವಿರುದ್ಧವಾಗಿ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಯಾವ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಇದುವರೆಗೂ ನಡ್ಕೊಂಡಿಲ್ಲ, ಮುಂದೇನೂ ನಡೆಯಲ್ಲ ಅನ್ನೋದು ಇಡೀ ರಾಜ್ಯ, ದೇಶದ ಜನಗಳೆಲ್ಲರಿಗೂ ಗೊತ್ತು ತಾನೆ. ಇಷ್ಟಾದ್ಮೇಲೆ ಯಾಕೆ ಅವ್ರ ಮೇಲೆ ತನಿಖೆ ಕೊಡ್ಬೇಕು ಇಂತಹ ಪ್ರಾಮಾಣಿಕ ವ್ಯಕ್ತಿ ಮೇಲೆ? ಆದ್ದರಿಂದ ನಾನು ರಾಜ್ಯಪಾಲರಲ್ಲಿ ಮತ್ತೊಮ್ಮೆ ಅವರನ್ನ ಹೇಳ್ತಾ ಇದ್ದೀನಿ, ನೀವು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಮತ್ತೊಮ್ಮೆ ಪರಿಶೀಲನೆ ನಡೆಸಿ, ಸಾಧ್ಯವಾದ್ರೆ ವಾಪಸ್ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ನಾನು ಅವ್ರಿಗೆ. ಜೊತೆಗೆ ಹಾಗೂ ಕೊಡ್ಲಿ ಬಿಡಿ, ಅಕಸ್ಮಾತ್ ಏನಾದ್ರು ಆಗಲ್ಲ, ತಂತ್ರ ಪ್ರತಿತಂತ್ರ ಹೂಡಿ BJP ಅವರು, JDSನವರು ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ಹಾಕಿ, ರಾಜ್ಯಪಾಲರ ಮೇಲೆ ಒತ್ತಡ ಹಾಕಿ ಸಿದ್ದರಾಮಯ್ಯನವರನ್ನ
ಕಷ್ಟಕ್ಕೆ ಸಿಕ್ಸ್ಬೇಕು ಅನ್ನೋ ಉದ್ದೇಶಕ್ಕೆ ಅವ್ರ ಮೇಲೆ ಇದಾದ್ರೆ ಏನೋ ನ್ಯಾಯಾಲಯದಲ್ಲಿ ಹೇಗೂ ಇದೆ 29ಕ್ಕೆ ಪ್ರಕರಣ, ಅಲ್ಲಿ ಏನಾದ್ರೂ ಒಮ್ಮೆ ತನಿಖೆ ನಡೀಲಿ ಅಂತ ನ್ಯಾಯಾಲಯ ಹೇಳಿದ್ರೆ ನಡೀಲಿ ಬಿಡಿ. ಇಂತಹ ಎರಡನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೇಲೆ ಯಾವ್ದಾದ್ರು ಒಂದು ತನಿಖೆ ನಡೆಸಿ ಅವ್ರನ್ನ ಇಕ್ಕಟ್ಟು ಸಿಕ್ಸ್ಲಿಕ್ಕೆ ಸಾಧ್ಯನಾ? ಅವ್ರು ಸಿಗ್ತಾರ? ಅವ್ರು ಸಿಗ್ಲಿಕ್ಕೆ ಅಂತಹ ವ್ಯಕ್ತಿನ ಅವರು? ಆದ್ರಿಂದ ಯಾವುದೇ ತನಿಖೆ ನಡೆದ್ರು ಸಿದ್ದರಾಮಯ್ಯನವ್ರ ಮೇಲೆ ಒಂದೇ ಒಂದು ಕಳಂಕನ ಒರ್ಸಕ್ಕಾಗಲ್ಲ. ಹಾಗೂ ಅವ್ರ ಮೇಲೆ ನ್ಯಾಯಾಲಯದಲ್ಲಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥದ್ದು ಸರಿ ಅಂತ ಹೇಳಿ ಅದನ್ನ ತನಿಖೆಗೆ ಒಳಪಡಿಸಿ ಅವರಿಂದ ರಾಜೀನಾಮೆ ಪಡೆಯೋದಾಗ್ಲಿ, ಅವ್ರ ಮೇಲೆ ತನಿಖೆ ನಡೆಸಿ ತನಿಖೆಗೋಸ್ಕರ ಜೈಲಿಗೆ ಹಾಕೋದಾಗ್ಲಿ, ಏನೇ ಮಾಡಿದ್ರು ಕೊನೆಗೆ ಸಿದ್ದರಾಮಯ್ಯನವರು ಆರೋಪ ಮುಕ್ತರಾಗಿ ಜೈಲಿನಿಂದ ಹೊರಗಡೆ ಬರ್ತಾರೆ. ಇದರಲ್ಲಿ ಅನುಮಾನನೇ ಇಲ್ಲ. ಯಾಕೆ ಅಂದ್ರೆ ಇದನ್ನ ಒಂದೇ ಒಂದು ಮಾತನ್ನ ಸಿದ್ದರಾಮಯ್ಯನವರು ಹೇಳಿದಂತ ಒಂದು ಮಾತನ್ನ ಇಡೀ ರಾಜ್ಯದ ಜನ ಗಮನದಲ್ಲಿ ಇಟ್ಕೋಬೇಕು. ಅವರ ವಾಸಕ್ಕೆ ಕೇವಲ ಒಂದೇ ಒಂದು ಮನೆಯನ್ನ ಮಾಡ್ಕೊಂಡಿಲ್ಲ ಅಂತಂದ್ಮೇಲೆ ಆ ವ್ಯಕ್ತಿ ಎಷ್ಟು ಪ್ರಾಮಾಣಿಕ ಅನ್ನೋದನ್ನ ಎಲ್ರೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಆದ್ರಿಂದ ಈಗ ಹೇಗೆ ಕಾಂಗ್ರೆಸ್ನ ಮುಖಂಡರುಗಳೆಲ್ಲ ಅವ್ರ ಜೊತೆಲಿ ನಿಂತಿದ್ದಾರಲ್ಲ, ಅವ್ರ ಜೊತೆಗೆ ಎಲ್ಲರೂ ನಿಂತ್ಕೊಂಡು ಸಹಕರಿಸೋಣ, ಅವ್ರನ್ನ ಬೆಂಬಲಿಸೋಣ. ಹಾಗೂ ನ್ಯಾಯಾಲಯ ಏನಾದರೂ ಒಮ್ಮೆ ತನಿಖೆ ಆಗಲಿ ಅಂದ್ರೆ ತನಿಖೆ ಆಗ್ಲಿ ಬಿಡಿ. ತನಿಖೆ ಆದ ತಕ್ಷಣ ಏನು ಇವ್ರ ಮೇಲೆ ಆರೋಪ ಬಂದಿರ್ಬೋದು, ಆದ್ರೆ ಅಪರಾಧಿ ಅಂತೂ ಅಲ್ಲ ಸಿದ್ದರಾಮಯ್ಯನವರು. ಯಾಕೆಂದ್ರೆ ನ್ಯಾಯಾಂಗ ತನಿಖೆ ಅಥವಾ ಸಿಬಿಐ ಅಥವಾ ಲೋಕಾಯುಕ್ತ ಉಚ್ಚ ನ್ಯಾಯಾಲಯ ಏನಾದ್ರು ಅವಕಾಶ ಕೊಟ್ಟು ಪರ್ಮಿಷನ್ ಕೊಟ್ಟು ತನಿಖೆ ನಡೀಲಿ ಅಂತ, ಅಲ್ಲಿ ನ್ಯಾಯಾಂಗ ತನಿಖೆ ಅಥವಾ ಏನೋ ಲೋಕಾಯುಕ್ತದಲ್ಲಿ ತನಿಖೆ ಆಗ್ಬೋದು ಅಥವಾ ಸಿಬಿಐನಲ್ಲಿ ತನಿಖೆ ಆಗ್ಬೋದು. ಎಲ್ಲೇ ತನಿಖೆ ಆದ್ರೂ ಸಿದ್ದರಾಮಯ್ಯನವರು ಕಳ್ಳತನ ಮೋಸ ಲೂಟಿ ಮಾಡಿದ್ರೆ ತಾನೇ ಅವ್ರನ್ನ ಅಪರಾಧಿ ಅಂತ ಜೈಲಿಗೆ ಹಾಕೋದು. ಎಲ್ಲೂ ಏನು ಮಾಡಿಲ್ವಲ್ಲ. ಸತ್ಯಾಸತ್ಯತೆ ಈಚೆಗೆ ಬರ್ಲಿ ಬಿಡಿ. ನನ್ನ ಉದ್ದೇಶ ಅವೆಲ್ಲ ಬೇಕಾಗಿಲ್ಲ. ಯಾಕೆಂದ್ರೆ ಇವರು ಕಾಂಗ್ರೆಸ್ನವರು, ಕಾಂಗ್ರೆಸ್ ಮುಖಂಡರುಗಳು ಅಂದ್ರೆ ಯಾವಾಗಲೂ ತಲೆಗೆ ದಿಂಬ ಹಾಕೊಳ್ತಾರಲ್ಲ ಜನ. ಆ ರೀತಿ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ಬುಕ್ಕನ್ನ ಯಾವಾಗಲೂ ಕೈದೇ ಹಿಡಿದಿದ್ದಾರೆ. ಜೊತೆಗೆ ಅವರು ಮಲಗಬೇಕಾದ್ರೆ ತಲೆಗೆ ದಿಂಬನ ಹತ್ರ ಹಾಕೊಂಡೇ ಮಲ್ಕೊಳ್ಳೋದು. ಇಂತಹ ವ್ಯಕ್ತಿಗಳು ತಪ್ಪು ಮಾಡ್ಲಿಕ್ಕೆ, ಲೂಟಿ ಮಾಡ್ಲಿಕ್ಕೆ, ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ನಿಮ್ಗಳ ಅಭಿಪ್ರಾಯ ಹೇಗಿದೆಯೋ ಗೊತ್ತಿಲ್ಲ. ನೋಡೋಣ 29ಕ್ಕೆ ಏನಾಗ್ತದೆ ಅಂತ ಕಾದು ನೋಡೋಣ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.